ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು ಹಾಗೂ ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಆಮೇಲೆ ನಮ್ಮ ವಿಡಿಯೋನ ರೀಲ್ಸಲ್ಲಿ ತುಂಬ ಜನ ನೋಡ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಹೀಗೆ ನನಗೆ ಸಹಕಾರ ಕೊಡಿ. ನನ್ನ ಕೈಲಾದ ಕಿಂಚಿತು ನನಗೆ ತಿಳಿದಿರೋ ಮಟ್ಟಿಗೆ ವಿದ್ಯೆಯನ್ನು ಈ ಥರ ಹಾಕ್ತಾಯಿರ್ತೀನಿ. ಮುಂದೆ ಬರ್ತಕ್ಕಂಥದ್ದೆಲ್ಲ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನೋಡಿ, ನಾವು ಯಾರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಲ್ಲ. ಒಂದು 10 ಜನಕ್ಕೆ ಒಳ್ಳೆಯದಾದರೆ ಸಾಕು, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿವಸ ನಾನು ಜನ್ಮ ದಿನಾಂಕ 15ರ ವಿಶೇಷತೆ ಅಂದರೆ 1 ಅಂದರೆ ಸೂರ್ಯ, 5 ಅಂದರೆ ಬುಧ, ಅಂದರೆ 15 ಅಂದರೆ 1 5 ಅಂದರೆ 6 ಶುಕ್ರ ಬರ್ತಕ್ಕಂಥವನು 15ನೇ ತಾರೀಕಿಗೆ ಅಧಿಪತಿ. 1 ಅಂದರೆ ಸೂರ್ಯ, 5 ಅಂದರೆ ಬುಧ, ಅಂದರೆ ಟೋಟಲಿ 5 1 6 ಅಂದರೆ ಶುಕ್ರ. ನೋಡಿ, ನೀವು ದೃಢವಾದ ನಂಬಿಕೆ ಮತ್ತು ಬಲವಾದ ಜೀವನ ನಡೆಸುವರಿ. ತಾರೀಕಿನಲ್ಲಿ ನೀವು 15ನೇ ತಾರೀಕು ಜನ್ಮ ಜಾತಕದಲ್ಲಿ ಜನಿಸಿದವರ ಕೆಲವರು ಪ್ರತಿಷ್ಠಿತ ವ್ಯಕ್ತಿಗಳಾಗ್ತಾರೆ ಮತ್ತು ಅನುಭವಿಸುತ್ತೀರಿ. ಪರೋಪಕಾರ ಬುದ್ಧಿ ನಿಮ್ಮಲ್ಲಿದೆ. ಬೇರೆಯವರು ಕಷ್ಟಪಡುವುದನ್ನು ನೀವು ನೋಡೋದಿಲ್ಲ. ಮತ್ತು ವಿಶೇಷವಾಗಿ ನಿಮಗೆ ಕಿಂಚತ್ತಾದರೂ ನೇರವಾಗುವ ದೊಡ್ಡ ಗುಣ ನಿಮ್ಮಲ್ಲಿದೆ. ನೀವು ಯಾರೊಂದಿಗೂ ಜಗಳ ಕದನಗಳಿಗೆ ಹೋಗದಿದ್ದರೂ ಅವರೇ ನಿಮ್ಮ ಮೇಲೆ ಜಗಳ ತೆಗೆದು ಮಿತ್ರರಿಂದ ನಮ್ಮಿಂದ ದೂರವಾಗುವ ಸಾಧ್ಯತೆಗಳಿವೆ. ನೋಡಿ, ಅವತ್ತು ಸಹ ದೌರ್ಬಲ್ಯಗಳು ನೋಡಿ. 15ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ನೋಡಿ, ಯಾರು ಅನ್ಯತಾ ಭಾವಿಸಬಾರ್ದು. ಈ ದಿನಾಂಕಗಳಲ್ಲಿ ಜನಿಸಿ ಉತ್ತಮವಾಗಿದ್ದರೂ ಕೆಟ್ಟ ಸವಾಸಕ್ಕೆ ಬೀಳುವ ಸಾಧ್ಯತೆಗಳು ಉಂಟು. ಉತ್ತಮ ಜನರನ್ನು ಅವಲಂಬಿಸಿ ಹಣವನ್ನು ಸಂಪಾದನೆ ಮಾಡುವರು. ಆದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ಕೆಟ್ಟ ಜನರ ಸವಾಸ ಬಿದ್ದು ಹಾಳಾಗುವರು. ಯಾವತ್ತೂ ಸಹ ನೋಡಿ, ಶುಕ್ರ ಒಂಥರ ಕೊಟ್ಟರೆ ಕೊಟ್ಟುಬಿಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಶುಕ್ರ ಚೆನ್ನಾಗಿರಬೇಕು ಅಂತ ನಾವು ಹೇಳ್ತೀವಿ. ನೋಡಿರಿ, ಮಿತ್ರರು ಮತ್ತು ಶತ್ರುಗಳು ಇವರಿಗೆ ನೋಡಿ, 5 6 14 15 23 24 ದಿನಾಂಕಗಳಲ್ಲಿ ಜನಿಸಿದವರ ಮೇಲೆ ಹೇಳಿರುವ ದಿನಾಂಕಗಳಲ್ಲಿ ಜನಿಸಿದವರಿಗೆ ಮಿತ್ರರಾಗುವರು. ಅದೇ ನೋಡಿ ಶತ್ರುಗಳು. 8 17 26 ಜನಿಸಿದವರ ಮೇಲೆ ಹೇಳಿದ ದಿನಾಂಕಗಳಲ್ಲಿ ಜನಿಸಿದವರಿಗೆ ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಾಂಕ ಇವರಿಗೆ 6 17 24 ಈ ದಿನಗಳಲ್ಲಿ ಅದೃಷ್ಟವನ್ನು ತಂದುಕೊಡುತ್ತದೆ. ಮತ್ತು ಮಂಗಳವಾರ, ಬುಧವಾರ ಮತ್ತು ಗುರುವಾರಗಳು ಅದೃಷ್ಟವನ್ನು ತಂದುಕೊಡುವ ದಿನಗಳು. ಪಿಂಕ್ ಅಥವಾ ತಿಳಿ ಗುಲಾಬಿ ಯಾವತ್ತೂ ಸಹ ಶುಕ್ರನ ನಾವು ಹೊಲಿಸ್ಕೋಬೇಕಾದ್ರೆ ಲಕ್ಷ್ಮೀ ದೇವಿಯನ್ನು ನಾವು ಹೊಲಿಸ್ಕೋಬೇಕಾಗತ್ತೆ. ಓಂ ನಮೋ ಶುಕ್ರಗ್ರಹಾಯ ನಮಃ ಅಂತ ಜಪ ಮಾಡಿ, ಇಲ್ಲ ಓಂ ಶುಕ್ರಾಯ ನಮಃ ಅಂತ ಜಪ ಮಾಡಿ. ಇಲ್ಲ ಅಂತ ಅಂದರೆ ಓಂ ವಸ್ತ್ರಂದೇವಿ ಶುಕ್ರಾಯ ಸ್ವಾಹ ಅಂತಕ್ಕಂಥದ್ದು ಈ ಜಪವನ್ನು ಡೈಲಿ 1000 ಜಪ ಮಾಡಿ. ದುಡ್ಡು ನೋಡಿ ಹೆಂಗೆ ಬರುತ್ತೆ ನಿಮಗೆ. ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಆಮೇಲೆ ಅದರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇದನ್ನು ನೀವು ಕೇಳಿಸ್ಕೊಂಡು ಸಾಕು, ಹೇಳಿದ್ರು ಸಾಕು, ಒಳ್ಳೆಯದಾಗಲಿ. 15ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ಸ್ವಾಮಿ ಚೆನ್ನಾಗಿ ಕಾಪಾಡಲಿ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಸಿಕ್ಕಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವೇ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.